ಆತ್ಮೀಯ ವೀಕ್ಷಕರುಗಳಿಗೆ ನಮಸ್ಕಾರಗಳು. ಈ ದಿನ ನಾನು ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೇರ ಮಾರಾಟ ಕೈಗಾರಿಕೆ ಬಗ್ಗೆ. ಇದನ್ನು MLM ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತೇಳಿನೂ ಕೂಡ ಕರೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹವನ್ನು ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ತೋರಿಸುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಕಾರಣ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಹೆಚ್ಚಿನ ರೀತಿಯಲ್ಲಿ GST ತೆರಿಗೆ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ನಮ್ಮ ಸರ್ಕಾರಕ್ಕೆ ಬರುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಮತ್ತು ಹೆಚ್ಚಿನ ಜನರಿಗೆ ಉದ್ಯೋಗ ಅವಕಾಶಗಳು ಕೂಡ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂದ ಸಿಗುತ್ತಿರುವುದನ್ನು ಗಮನಿಸಬಹುದಾಗಿದೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಒಂದು ಆಕ್ಟ್ ಅನ್ನು ಮಾಡಿ ಆ ಆಕ್ಟ್ ನಲ್ಲಿ ಹಲವಾರು ಗೈಡ್ ಲೈನ್ ಗಳನ್ನು ಅಳವಡಿಸಿಕೊಂಡು ಅದರ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತಹ ಕಂಪನಿಗಳು ಆ ಗೈಡ್ ಲೈನ್ ಗಳನ್ನು ಫಾಲೋ ಮಾಡಿಕೊಂಡು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕಾಗಿರುತ್ತದೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಂದು ಬೃಹತ್ ಆದಂತಹ ಒಂದು ಇಂಡಸ್ಟ್ರಿ ಆಗಿದೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಹಲವಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಇದಾವೆ ಸ್ನೇಹಿತರೆ. ಆದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಕಂಪನಿಯು ಉತ್ತಮ ರೀತಿಯಾದಂತಹ ಕಂಪನಿ ಆಗಿರಬೇಕಾಗಿರುತ್ತದೆ ಸ್ನೇಹಿತರೆ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹಲವಾರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ. ಆ ಕಂಪನಿಯು ಕಾನೂನುಬದ್ಧವಾಗಿ ನೋಂದಣಿಯನ್ನು ಮಾಡಿಕೊಂಡಿರಬೇಕು, ಕಾನೂನುಬದ್ಧವಾದಂತಹ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿರಬೇಕು. ಆ ಕಂಪನಿಯು ಉತ್ಪನ್ನ ಆಧಾರಿತ ಕಂಪನಿ ಆಗಿರಬೇಕು. ಅಲ್ಲಿರುವಂತಹ ಪ್ರಾಡಕ್ಟ್ ಗಳು FMCG ಪ್ರಾಡಕ್ಟ್ ಆಗಿರಬೇಕು. ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅಂದ್ರೆ ನಾವು ದಿನನಿತ್ಯ ಬಳಕೆಯನ್ನು ಮಾಡುವಂತಹ ಪದಾರ್ಥಗಳು ಆ ಕಂಪನಿಯಲ್ಲಿ ಇರಬೇಕು. ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡಿರುವಂತಹ ಒಂದು ಕಂಪನಿಯನ್ನು ಆಯ್ಕೆ ಮಾಡಿಕೊಂಡಿದೆ ಆದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಥವಾ ಸರಿಯಾದ ದಾರಿಯಲ್ಲಿ ನಾವು ಇದ್ದೇವೆ ಎಂದು ಅರ್ಥ ಸ್ನೇಹಿತರೆ. ಈ ಎಲ್ಲಾ ರೀತಿಯ ಅಂಶಗಳನ್ನು ಅಳವಡಿಸಿಕೊಂಡು ತನ್ನ ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಂಡು ಹೋಗುತ್ತಿರುವಂತಹ ಒಂದು ಕಂಪನಿ ಬಗ್ಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ ಸ್ನೇಹಿತರೆ. ಆ ಕಂಪನಿ ಹೆಸರು ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸ್ನೇಹಿತರೆ, ಇದು ನಮ್ಮ ಭಾರತದ ಸ್ವದೇಶಿ ಕಂಪನಿಯಾಗಿದೆ ಸ್ನೇಹಿತರೆ. ಈ ಕಂಪನಿಯು ಕಾನೂನುಬದ್ಧವಾಗಿ ನೋಂದಣಿಯನ್ನು ಮಾಡಿಕೊಂಡು ಕಾನೂನುಬದ್ಧವಾದಂತಹ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದು ಇದು ಒಂದು ಉತ್ತಮವಾದಂತಹ ಇಂಟರ್ನ್ಯಾಷನಲ್ ಕ್ವಾಲಿಟಿಯನ್ನು ಹೊಂದಿರುವಂತಹ ಪದಾರ್ಥಗಳನ್ನು ಈ ಒಂದು ಕಂಪನಿ ಹೊಂದಿದೆ. ಹಾಗೂ ಒಂದು ಉತ್ತಮವಾದಂತಹ ಪ್ಲಾನ್ ಅನ್ನು ಕೂಡ ಅಳವಡಿಸಿಕೊಂಡು ಸರ್ಕಾರಕ್ಕೆ ಸರಿಯಾದ ಟೈಮ್ ಅಲ್ಲಿ GST ಅನ್ನು ಕೂಡ ಕಟ್ಕೊಂಡು ಹೋಗ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ ಸ್ನೇಹಿತರೆ. ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯು ಡಿಸ್ಟ್ರಿಬ್ಯೂಟರ್ ಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಹಲವಾರು ತರಬೇತಿಗಳನ್ನು ನೀಡುತ್ತಿದೆ ಸ್ನೇಹಿತರೆ. ಆ ತರಬೇತಿಗಳಲ್ಲಿ CTP ಟ್ರೈನಿಂಗ್ ಆಗಿರಬಹುದು, ಬೂಟ್ ಕ್ಯಾಂಪ್ ಆಗಿರಬಹುದು, ಮೈಂಡ್ ಸೆಟ್ ಪ್ರೋಗ್ರಾಮ್ ಆಗಿರಬಹುದು, ಈ ರೀತಿ ಶಿಕ್ಷಣವನ್ನು ನೀಡಿ ಡಿಸ್ಟ್ರಿಬ್ಯೂಟರ್ ಗಳು ತಮ್ಮ ಸ್ಕಿಲ್ ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಲೆವೆಲ್ ಗಳನ್ನು ಅಚೀವ್ಮೆಂಟ್ ಮಾಡಲಿಕ್ಕೆ ಈ ಶಿಕ್ಷಣವು ತುಂಬಾ ಅವಶ್ಯಕವಾಗಿದೆ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ CTP ಟ್ರೈನಿಂಗ್ ನಲ್ಲಿ ಯಾವೆಲ್ಲ ವಿಷಯಗಳ ಸಂಬಂಧಪಟ್ಟಂಗೆ ತರಬೇತಿಗಳನ್ನು ನೀಡುತ್ತಾರೆ ಎಂಬುದನ್ನು ನಾನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೋರಿಕೆಯನ್ನು ಮಾಡಿಕೊಳ್ಳುತ್ತಾ ಈ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ. Welcome all JD Goals Vision Winfinite Business Opportunity Channel presented by Jagdish N, leader of Winfinite Marketing Private Limited. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. CTP or CTSP ಟ್ರೈನಿಂಗ್, ಇದರ ಅಬ್ರಿವೇಷನ್ CTP ಟ್ರೈನಿಂಗ್ ಸೆಲ್ಯುಲರ್ ಥೆರಪಿ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಥವಾ CTSP ಟ್ರೈನಿಂಗ್ ಸೆಲ್ಯುಲರ್ ಥೆರಪಿ ಸಪೋರ್ಟ್ ಪ್ರಾಡಕ್ಟ್ಸ್ ಟ್ರೈನಿಂಗ್. CTP or CTSP ಟ್ರೈನಿಂಗ್ ಎಂದರೆ ಮಾನವನ ಶರೀರ 63 ಟ್ರಿಲಿಯನ್ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶಗಳನ್ನು ನಾವು ಸೆಲ್ಸ್ಗಳೆಂದು ಕರೆಯುತ್ತೇವೆ. ಆದರೆ ನಾವು ಸೇವಿಸುವಂತಹ ಆಹಾರವು ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ನಮ್ಮ ಜೀವಕೋಶಗಳಿಗೆ ಅಗತ್ಯ ಪೋಷಕಾಂಶಗಳು ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ದೇಹದೊಳಗಿನ ರಕ್ಷಣಾ ವ್ಯವಸ್ಥೆ ದುರ್ಬಲವಾಗಿ ನಾವು ಅನಾರೋಗ್ಯ ಪೀಡಿತರಾಗುತ್ತಿದ್ದೇವೆ. ಹಾಗಾಗಿ ಜೀವಕೋಶಗಳಿಗೆ ಪೋಷಣೆಯನ್ನು ಮಾಡುವಂತಹ ಪೂರಕ ಆಹಾರ ಅಥವಾ ಫುಡ್ ಸಪ್ಲಿಮೆಂಟ್ಸ್ ಪ್ರಾಡಕ್ಟ್ಸ್ಗಳ ಟ್ರೈನಿಂಗ್ಗಳನ್ನು ಅಥವಾ ತರಬೇತಿಗಳನ್ನು CTP or CTSP ಟ್ರೈನಿಂಗ್ ಎಂದು ಕರೆಯುತ್ತೇವೆ. ಈ CTP ಟ್ರೈನಿಂಗ್ ಪ್ರೆಸೆಂಟೇಷನ್ ಮಾಡುವಾಗ 5 ರೀತಿಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಪ್ರೆಸೆಂಟೇಷನನ್ನು ಮಾಡುತ್ತೇವೆ. ಮೊದಲನೆಯದಾಗಿ ಮೈಂಡ್ ಓಪನ್, ಎರಡನೆಯದಾಗಿ ಕಂಪನಿ ಬ್ಯಾಕ್ಗ್ರೌಂಡ್, ಮೂರನೆಯದಾಗಿ ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್, ನಾಲ್ಕನೆಯದಾಗಿ ಬಿಸ್ನೆಸ್ ಪ್ಲಾನ್, ಐದನೆಯದಾಗಿ ಸಕ್ಸಸ್ ಸ್ಟೋರಿ.
ಮೊದಲನೇದಾಗಿ ಮೈಂಡ್ ಓಪನ್ ಬಗ್ಗೆ ತಿಳಿದುಕೊಳ್ಳೋಣ. ಅಜೆಂಡಾದಲ್ಲಿ ನಾವು ಇನ್ಕಮ್, ಪ್ರಾಬ್ಲಮ್ಸ್, ಡ್ರೀಮ್ಸ್ ಬಗ್ಗೆ ಚರ್ಚಿಸೋಣ. ಇನ್ಕಮ್, ಆದಾಯ. ಪ್ರತಿಯೊಬ್ಬ ಮನುಷ್ಯನ ಆದಾಯದ ಮೇಲೆ ಆತನ ಜೀವನ ಶೈಲಿ ನಿರ್ಧಾರವಾಗುತ್ತದೆ. ಆತನ ಆದಾಯ ಹೆಚ್ಚಿದಂತೆ ಆತನ ಜೀವನ ಶೈಲಿಯೂ ಕೂಡ ಉನ್ನತವಾಗಿರುತ್ತದೆ. ನಮ್ಮ ಭಾರತ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿಯೇ 2ನೇ ಸ್ಥಾನ ಪಡೆದಿದೆ. ಹಾಗಾಗಿ ಜನಸಂಖ್ಯೆಗೆ ತಕ್ಕಂತೆ ಉದ್ಯೋಗಾವಕಾಶಗಳು ಸಿಗುತ್ತಿಲ್ಲ. ಆದ್ದರಿಂದ ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲೂ ಉದ್ಯೋಗ ಸಿಕ್ಕಿದರೂ ಅವರ ಕೌಶಲ್ಯ ಅಥವಾ ಸ್ಕಿಲ್ಗೆ ತಕ್ಕಂತೆ ಉದ್ಯೋಗ ಸಿಗುತ್ತಿಲ್ಲ ಹಾಗೂ ಸಂಬಳ ಕಡಿಮೆಯಾಗಿರುತ್ತದೆ. ಇದರಿಂದ ಆತನ ಆದಾಯ ಕಡಿಮೆಯಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದರಲ್ಲಿ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡುವುದೇ ಆದರೆ ಹೆಲ್ತ್. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳುತ್ತದೆ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಯೋಗಕ್ಷೇಮವಾಗಿರುವುದನ್ನು ಆರೋಗ್ಯ ಎಂದು WHO ಹೇಳಿದೆ. ಸುಮಾರು 70 ವರ್ಷಗಳ ಹಿಂದೆ ಜನರು ಆರೋಗ್ಯದಿಂದ ಇದ್ದು ಸರಾಸರಿ 90 ವರ್ಷದಿಂದ 100 ವರ್ಷಗಳ ಕಾಲ ಬದುಕಿರುತ್ತಿದ್ದರು. ಕಾರಣ ಜೈವಿಕ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಂತಹ ಬೆಳೆಗಳನ್ನು ಆಹಾರವಾಗಿ ಸೇವನೆ ಮಾಡುತ್ತಿದ್ದರು. ಆ ಆಹಾರದಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಿ ಇದ್ದುದರಿಂದ ಅವರು ಆರೋಗ್ಯವಾಗಿ ಸದೃಢವಾಗಿದ್ದರು. ಆದರೆ ಇವತ್ತಿನ ದಿನಗಳಲ್ಲಿ ವ್ಯವಸಾಯ ಮಾಡುವಾಗ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಸಿಂಪರಣೆ ಮಾಡುತ್ತಿದ್ದು ಬೆಳೆದಂತಹ ಬೆಳೆಗಳಿಗೆ ಹಲವಾರು ಕಲಬೆರಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಇವುಗಳನ್ನು ಜನರು ಆಹಾರವಾಗಿ ಸೇವನೆ ಮಾಡುತ್ತಿರುವುದರಿಂದ ಪೌಷ್ಟಿಕಾಂಶದ ಕೊರತೆ ಹೆಚ್ಚಾಗಿ ಅನಾರೋಗ್ಯ ಉಂಟಾಗಿ ಜನರು ಕಾಯಿಲೆಗಳಿಂದ ನರಳುತ್ತಿರುವುದನ್ನು ಗಮನಿಸಬಹುದಾಗಿದೆ. ಅದರಲ್ಲೂ ಒಳ್ಳೆಯ ಗುಣಮಟ್ಟ ಆಹಾರ ಪದಾರ್ಥವನ್ನು ಉಪಯೋಗಿಸಲು ಬೆಲೆಯು ದುಬಾರಿಯಾಗಿದ್ದು ಬಡವರ ಅಥವಾ ಮಧ್ಯಮ ವರ್ಗದ ಜನರ ಆದಾಯ ಕಡಿಮೆಯಾಗಿರುವುದರಿಂದ ಅವರು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಉಪಯೋಗಿಸಕ್ಕಾಗದೆ ಕೆಳದರ್ಜೆಯ ಆಹಾರ ಪದಾರ್ಥವನ್ನು ಉಪಯೋಗಿಸಿ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಎರಡನೆಯದು ಮನಿ, ಹಣ. ಈಗಾಗಲೇ ಹೇಳಿದಂತೆ ಆದಾಯ ಕಡಿಮೆ ಇರುವುದರಿಂದ ಹಣದ ಸಮಸ್ಯೆಯನ್ನು ಕಾಣಬಹುದಾಗಿದೆ. ಜನರು ಯಾವ ರೀತಿಯ ಉದ್ಯೋಗವನ್ನು ಮಾಡುತ್ತಿರಬಹುದು ಅಂದರೆ ಖಾಸಗಿ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಅಥವಾ ಸರ್ಕಾರಿ ನೌಕರರಾಗಿ ಅಥವಾ ರೈತರಾಗಿ ಅಥವಾ ಸ್ವಯಂ ಉದ್ಯೋಗಿಗಳಾಗಿ ಕೆಲಸ ಮಾಡುತ್ತಿರಬಹುದು. ಇವರಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುತ್ತಿರುವವರ ಸಂಖ್ಯೆಯನ್ನು ನೋಡಿದ್ದೇ ಆದರೆ ತುಂಬ ಕಡಿಮೆ ಇದೆ. ಆದರೆ ಕಡಿಮೆ ಆದಾಯವನ್ನು ಗಳಿಸುತ್ತಿರುವವರ ಸಂಖ್ಯೆಯ ಜನರೇ ಹೆಚ್ಚಾಗಿದ್ದಾರೆ. ಇವರು ಬರುವಂತಹ ಕಡಿಮೆ ಆದಾಯದಲ್ಲಿಯೇ ಸಂಸಾರದ ಎಲ್ಲ ನಿರ್ವಹಣೆಯನ್ನು ಮಾಡಬೇಕಾಗಿರುತ್ತದೆ. ಅದರಲ್ಲೂ ಬಡವರು ಅಥವಾ ಮಧ್ಯಮ ವರ್ಗದ ಜನರ ಸ್ಥಿತಿ ಚಿಂತಾಜನಕವಾಗಿರುತ್ತದೆ. ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲಿಯೇ ಸಾಯುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದಲೇ ಮನಿ ಇಸ್ ದ ಪವರ್ ಎಂದು ಹೇಳುತ್ತಾರೆ. ಯಾರು ಆದಾಯವನ್ನು ಹೆಚ್ಚಿಗೆ ಗಳಿಸುತ್ತಿದ್ದಾರೋ ಅವರ ಜೀವನ ಚೆನ್ನಾಗಿರುವುದನ್ನು ಹಾಗೂ ಯಾರು ಆದಾಯವನ್ನು ಕಡಿಮೆ ಗಳಿಸುತ್ತಿದ್ದಾರೋ ಅವರ ಹಣದ ಸಮಸ್ಯೆಯನ್ನು ಅನುಭವಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ. ಟೈಮ್, ಸಮಯ ತುಂಬ ಮುಖ್ಯವಾಗಿದೆ. ಕಳೆದು ಹೋದ ಸಮಯ ಮತ್ತೆ ಬರಲಾರದು. ಆದರೆ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಆದಾಯ ಕಡಿಮೆ ಬರುತ್ತಿದ್ದರೂ ವಿಧಿ ಇಲ್ಲದೆ ನಾವು ಆ ವೃತ್ತಿಯನ್ನು ಮಾಡುತ್ತಿರುತ್ತೇವೆ ಮತ್ತು ಕೆಲಸದ ಒತ್ತಡದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುತ್ತೇವೆ. ಉದಾಹರಣೆಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವವರು ಕಾರ್ಖಾನೆಯ ಶಿಫ್ಟ್ ಮುಗಿಯುವವರೆಗೆ ನಾವು ಕೆಲಸ ಮಾಡುತ್ತಲಿರಲೇಬೇಕಾಗಿರುತ್ತದೆ. ಅಥವಾ ಸರ್ಕಾರಿ ಕೆಲಸ ಮಾಡುತ್ತಿರುವವರು ಕಚೇರಿಯ ಸಮಯ ಮುಗಿಯುವವರೆಗೆ ಕೆಲಸ ಮಾಡುತ್ತಿರಲೇಬೇಕಾಗಿರುತ್ತದೆ. ಅಥವಾ ಸ್ವಯಂ ಉದ್ಯೋಗಿ ಕಿರಾಣಿ ಅಂಗಡಿಯವನು ಬೆಳಗ್ಗೆಯಿಂದ ಸಂಜೆಯ ತನಕ ಅಂಗಡಿಯನ್ನು ತೆರೆದು ಕೆಲಸ ಮಾಡುತ್ತಿರುವುದನ್ನು ನೋಡಬಹುದಾಗಿದೆ. ಹೀಗೆ ಒಟ್ಟಾರೆಯಾಗಿ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಕೆಲಸದ ಒತ್ತಡದಿಂದ ಸಮಯ ಇಲ್ಲದೆ ಶುಭ ಸಮಾರಂಭಗಳಿಗೆ ಅಥವಾ ಪ್ರವಾಸಗಳಿಗೆ ಅಥವಾ ಕುಟುಂಬದ ಜೊತೆ ಹೆಚ್ಚಿಗೆ ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಮಯದ ಸಮಸ್ಯೆಯನ್ನು ಕಾಣಬಹುದಾಗಿದೆ. ನಂತರ ಡ್ರೀಮ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಕನಸುಗಳೇ ಮುಖ್ಯವಾಗಿರುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದ ಕನಸುಗಳು ಇದ್ದೇ ಇರುತ್ತದೆ ಸ್ನೇಹಿತರೆ. ಡ್ರೀಮ್ ಹೋಮ್. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಕನಸಿನ ಮನೆಯನ್ನು ಕಟ್ಟಬೇಕೆಂಬುದು ಕನಸಾಗಿರುತ್ತದೆ ಸ್ನೇಹಿತರೆ. ಮತ್ತೆ ಡ್ರೀಮ್ ಕಾರ್. ಪ್ರತಿಯೊಬ್ಬರೂ ಕೂಡ ನಾವು ಒಳ್ಳೆಯ ಕಾರನ್ನು ತೆಗೆದುಕೊಳ್ಳಬೇಕು ಎಂಬುದು ಕೂಡ ಅವರು ಕನಸಾಗಿರುತ್ತದೆ. ಅದೇ ರೀತಿ ಚಿಲ್ಡ್ರನ್ ಎಜುಕೇಶನ್. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು
ಎಂಬುದು ಕೂಡ ಅವರ ಕನಸಾಗಿರುತ್ತದೆ. ಸೇವಿಂಗ್ ಮನಿ, ಪ್ರತಿಯೊಬ್ಬರೂ ಕೂಡ ಅವರು ದುಡಿಯುವುದರ ಜೊತೆಗೆ ಹಣವನ್ನು ಉಳಿತಾಯ ಮಾಡಬೇಕು, ಬ್ಯಾಂಕಿನಲ್ಲಿ ಹಣವನ್ನು ಸೇವಿಂಗ್ ಮಾಡಬೇಕು ಎಂಬುದು ಕೂಡ ಅವರ ಕನಸಾಗಿರುತ್ತದೆ. ಮತ್ತೆ ವರ್ಲ್ಡ್ ಟೂರ್, ಪ್ರಪಂಚ ಸುತ್ತಬೇಕು, ವಿದೇಶಿ ಪ್ರವಾಸ ಮಾಡಬೇಕು ಎಂಬುದು ತುಂಬ ಜನರ ಕನಸಾಗಿರುತ್ತದೆ. ಆದರೆ ಎಷ್ಟರ ಮಟ್ಟಿಗೆ ಅವರು ಕನಸನ್ನು ಈಡೇರಿಸಿಕೊಳ್ಳಲು ಸಾಧ್ಯ ಎಂಬುದು ಅವರ ಇನ್ಕಮ್ ಆದಾಯದ ಮೇಲೆ ನಿಂತಿರುತ್ತದೆ ಸ್ನೇಹಿತರೆ. ಹಾಗೂ ಹೆಲ್ಪಿಂಗ್ ಅದರ್ಸ್, ಇತರರಿಗೆ ಸಹಾಯ ಮಾಡಬೇಕು ಎಂಬ ಆಸೆ ಇರುತ್ತದೆ, ಕನಸಿರುತ್ತದೆ. ಆದರೆ ಎಷ್ಟರ ಮಟ್ಟಿಗೆ ಮಾಡಬೇಕು ಎಂಬುದು ಕೂಡ ಅವರ ಆದಾಯದ ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ನಾವು ಆರ್ಥಿಕವಾಗಿ ಚೆನ್ನಾಗಿದ್ದರೆ 4 ಜನರಿಗೆ ನಾವು ಸಹಾಯ ಮಾಡಬಹುದು ಸ್ನೇಹಿತರೆ. ನಾವೇ ಆರ್ಥಿಕದಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವು ಯಾರಿಗೆ ನಾವು ಸಹಾಯ ಮಾಡಲು ಸಾಧ್ಯ ಸ್ನೇಹಿತರೆ. ಹಾಗಾಗಿ ಕನಸಾಗಿ ಉಳಿಯಲು ಬಿಡಬಾರದು ಸ್ನೇಹಿತರೆ. ಪ್ರತಿಯೊಬ್ಬರೂ ಕೂಡ ಹೆಲ್ಪಿಂಗ್ ಅದರ್ಸ್ ಅಂತ ಕನಸಿದ್ದೇ ಇರುತ್ತೆ ಸ್ನೇಹಿತರೆ. ಆದರೆ ಅವರ ಆದಾಯದಲ್ಲಿ ಹೆಚ್ಚಾದಂತೆ ನಾವು ಯಾರಿಗೆ ಬೇಕಾದ್ರೂ ಸಹಾಯ ಮಾಡಲು ಸಾಧ್ಯ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ಗ್ರೌತ್, ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು, ಬೆಳೆಯಬೇಕು ಎಂಬುದು ಕೂಡ ಪ್ರತಿಯೊಬ್ಬರು ವ್ಯಕ್ತಿಗೂ ಕೂಡ ಕನಸು ಇದ್ದೇ ಇರುತ್ತದೆ ಸ್ನೇಹಿತರೆ. ಅದೇ ರೀತಿ ರೆಕಗ್ನಿಷನ್, ಪುರಸ್ಕಾರ, ಗೌರವವನ್ನು ಪಡೆದುಕೊಳ್ಳಬೇಕು ಸಮಾಜದಲ್ಲಿ ಎಂಬುದು ಕೂಡ ಅವರ ಕನಸಾಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕನಸಿನ ಸರ್ಕಲ್ ನೋಡಿದ್ದೇ ಆದರೆ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ. ಆದರೆ ನಾವು ಬರುತ್ತಿರುವಂತಹ ಆದಾಯ ಸರ್ಕಲ್ ನೋಡಿದ್ದೇ ಆದರೆ ತುಂಬಾ ಚಿಕ್ಕದಾಗಿದೆ ಸ್ನೇಹಿತರೆ. ನಮ್ಮ ಕನಸುಗಳನ್ನು ಈಡೇರಿಸಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಎಂಬುದನ್ನು ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಕನಸುಗಳು ಇರುತ್ತವೆ. ಆದರೆ ಸ್ನೇಹಿತರೆ, ನಾವು ಮಾಡುತ್ತಿರುವ ವೃತ್ತಿಯ ಆದಾಯದಲ್ಲಿ ಈ ಎಲ್ಲ ಕನಸುಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವೇ ಎಂದು ಯೋಚಿಸಬೇಕಾಗಿದೆ. ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ, ಬಡವನಾಗಿ ಬದುಕಿ ಬಡವನಾಗಿ ಸಾಯುವುದು ನಮ್ಮ ತಪ್ಪು ಸ್ನೇಹಿತರೆ. ನಮ್ಮ ಕನಸುಗಳು ಕನಸಾಗಿಯೇ ಉಳಿಯಬಾರದು ಸ್ನೇಹಿತರೆ. ಕನಸುಗಳನ್ನು ಪೂರೈಸಿಕೊಳ್ಳಬೇಕಾದರೆ ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಮ್ಮ ಕನಸುಗಳು ಪೂರೈಸಿಕೊಳ್ಳಲು ಸಾಧ್ಯ ಸ್ನೇಹಿತರೆ. ಮಿಸ್ಟರ್ ರಾಬರ್ಟ್ ಟಿ ಕಿಯೋಸಕಿ ಇವರು ಅಮೆರಿಕ ದೇಶದ ಬಿಸ್ನೆಸ್ ಮ್ಯಾನ್ ಮತ್ತು ಆಥರ್ ಆಗಿದ್ದಾರೆ. ಇವರು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇವರು ಆದಾಯದ ಮೂಲಗಳನ್ನು 4 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ESBI, ಇ ಅಂದರೆ ಎಂಪ್ಲಾಯ್, ಎಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್, ಬಿ ಅಂದರೆ ಬಿಸ್ನೆಸ್ ಓನರ್, ಐ ಅಂದರೆ ಇನ್ವೆಸ್ಟರ್ ಅಂತ ಹೇಳಿ. ಈ ನಲ್ಲಿ ಎಂಪ್ಲಾಯಿ, ಆತ ಎಂಪ್ಲಾಯಿಗೆ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತ ಬೆಳಗ್ಗೆಯಿಂದ ಸಂಜೆ ತನಕ ಹಾರ್ಡ್ ವರ್ಕನ್ನು ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗೂ ಫೈನಾನ್ಷಿಯಲಿ ನೋ ಸೆಕ್ಯೂರಿಟಿ, ಈತ ಎಲ್ಲಿ ತನಕ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾನೆ ಅಲ್ಲಿ ತನಕ ಮಾತ್ರ ಆತನಿಗೆ ಫೈನಾನ್ಷಿಯಲಿ ಸೆಕ್ಯೂರಿಟಿ ಇರ್ತದೆ. ಆತನ ಕುಟುಂಬಕ್ಕೆ ಆದಾಯ ಇವನಿಂದ ಬರುತ್ತಾ ಇರ್ತದೆ. ಒಂದು ವೇಳೆ ಈತ ಕೆಲಸ ಬಿಟ್ಟಂಥ ಸಂದರ್ಭದಲ್ಲಿ ಅಥವಾ ರಿಟೈರ್ಮೆಂಟ್ ಆದಂಥ ಸಂದರ್ಭದಲ್ಲಿ ಈತನ ಕುಟುಂಬಕ್ಕೆ ಬರುತ್ತಿದ್ದಂಥ ಆದಾಯ ನಿಂತು ಹೋಗುತ್ತದೆ. ಹಾಗಾಗಿ ಯಾವುದೇ ರೀತಿ ಫೈನಾನ್ಷಿಯಲಿ ಸೆಕ್ಯೂರಿಟಿ ಇರುವುದಿಲ್ಲ. ನಂತರ ನೋ ಟೈಮ್, ಈತ ಬೆಳಗ್ಗೆಯಿಂದ ಸಂಜೆ ತನಕ 8 ಅವರ್ ಡ್ಯೂಟಿ ಮಾಡ್ತಿರ್ತಾನೆ ಮತ್ತು ಹೆಚ್ಚಿಗೆ ಹಣ ಪಡೆಯಲಿಕ್ಕೋಸ್ಕರ ಓಟಿನೂ ಕೂಡ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಈತನಿಗೆ ಟೈಮು ಕೂಡ ಇಲ್ಲಿ ಸಿಗುವುದಿಲ್ಲ. ನಂತರ ಸೆಲ್ಫ್ ಎಂಪ್ಲಾಯ್ಡ್ ಅಂತಂತಂದ್ರೆ ಯು ಓನ್ ಎ ಜಾಬ್ ಅಥವಾ ಸ್ಮಾಲ್ ಬಿಸ್ನೆಸ್. ಈತ ತನ್ನ ಒಂದು ಸ್ಮಾಲ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಬೇರೆ ಕಡೆಯಿಂದ ಸಾಲಗಳನ್ನು ಮಾಡಿರ್ತಾನೆ, ಲಾರ್ಜ್ ಡೆಬಿಟ್ಸ್ ಸಾಲಗಳನ್ನು ಮಾಡಿಕೊಂಡು ಒಂದು ಸಣ್ಣ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾನೆ. ಈ ಸಾಲ ತೀರಿಸೋದಕ್ಕೋಸ್ಕರ ಆತ ಹಲವಾರು ರೀತಿಯಲ್ಲಿ ಶ್ರಮ ಪಡುತ್ತಾನೆ. ಮತ್ತೆ ಈತನ ಹತ್ರ ಇನ್ಸಫಿಷಿಯಂಟ್ ಫಂಡ್ ಇರ್ತದೆ. ಈತನೇ ಸಾಲ ಮಾಡಿಕೊಂಡು ಈ ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತನ ಹತ್ರ ಎಲ್ಲಿ ಫಂಡ್ ಇರಕ್ಕೆ ಸಾಧ್ಯ. ಹಾಗಾಗಿ ಈತನ ಹತ್ರ ಇನ್ಸಫಿಷಿಯಂಟ್ ಫಂಡ್ ಇರ್ತದೆ. ಮತ್ತೆ ಸ್ಟ್ರೆಸ್, ಈತ ಸಾಲ ಮಾಡಿಕೊಂಡು ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡಿರ್ತಾನೆ. ಈ ಸಾಲವನ್ನು ತೀರಿಸುವುದಕ್ಕೋಸ್ಕರ, ಆದಾಯವನ್ನು ಗಳಿಸುವುದಕ್ಕೋಸ್ಕರ ಸ್ಟ್ರೆಸ್ ಅಲ್ಲೇ ಈತನನ್ನು ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸಬಹುದಾಗಿದೆ. ಜೊತೆಗೆ ಏನು ಅಂತಂದ್ರೆ ಈತ ಮಾಡ್ತಿರುವಂತ ಬಿಸ್ನೆಸ್ ಪಕ್ಕನೆ ಇನ್ನೊಂದು ಬಿಸ್ನೆಸ್, ಇದೇ ರೀತಿಯ ಬಿಸ್ನೆಸ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಆ ಒಂದು ಕಾಂಪಿಟೇಷನ್ ಕೂಡ ಎದುರಿಸಬೇಕಾದಂತ ಸಂದರ್ಭ ಬರ್ತದೆ. ಸೊ ಹೀಗಾಗಿ ಈ ರೀತಿ ಸ್ಟ್ರೆಸ್ ಅಲ್ಲೇ ನಾವು ಬಿಸ್ನೆಸ್ ಅನ್ನು ಮಾಡುವುದನ್ನ ನಾವು ಗಮನಿಸಬಹುದಾಗಿದೆ. ಈ ಎಂಪ್ಲಾಯಿ ಮತ್ತೆ ಸೆಲ್ಫ್ ಕ್ಯಾಟಗರಿ ನೋಡಿದಾಗ 95% ಜನ ಪೀಪಲ್ಗಳು ಈ ಒಂದು ಕೆಲಸಗಳನ್ನು ಮಾಡುತ್ತಿದ್ದಾರೆ. 5% ಮಾತ್ರ ವೆಲ್ತ್ ಅನ್ನ ಪಡೆಯುತ್ತಿದ್ದಾರೆ. ಅಂದ್ರೆ 5% ಮಾತ್ರ ಇವರು ಸಂಪತ್ತನ್ನ ಗಳಿಸುತ್ತಿದ್ದಾರೆ. ಈ ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿನ ನಾವು ಆಕ್ಟಿವ್ ಇನ್ಕಮ್ ಅಂತ ಕರೆಯುತ್ತೇವೆ. ಇವರು ಮನಿಗೋಸ್ಕರ ಕೆಲಸ ಮಾಡ್ತಾರೆ ಈ ಒಂದು 2 ಕ್ಯಾಟಗರಿಯಲ್ಲಿ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಬಿಸ್ನೆಸ್ ಓನರ್. ಈ ಬಿಸ್ನೆಸ್ ಓನರ್ ಇಲ್ಲಿ ನಾವು ನೋಡೋದೇ ಆದ್ರೆ
ಇವರಿಗೋಸ್ಕರ ಒಂದು ಓನ್ ಸಿಸ್ಟಮ್ ಇರ್ತದೆ. ಮತ್ತೆ ಪೀಪಲ್ ವರ್ಕ್ ಫಾರ್ ಯು ಅಂದ್ರೆ ಪೀಪಲ್ ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಇವ್ರಿಗೊಂದು ಕಾರ್ಖಾನೆ ಇರ್ತದೆ, ಇವರು ಇದರ ಮಾಲೀಕರಾಗಿರ್ತಾರೆ. ಇವರಿಗೋಸ್ಕರ ಎಂಪ್ಲಾಯಿಗಳು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಇವ್ರದ್ದು ಈಸಿ ವರ್ಕ್ ಇರ್ತದೆ. ಇವ್ರು ಕೆಲಸ ಮಾಡದೇ ಇರಲಿ ಇವರಿಗೆ ಆದಾಯ ಬರ್ತಾ ಇರ್ತದೆ. ಮತ್ತೆ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ. ಇವರಿಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರ್ತದೆ. ಅಂದ್ರೆ ಇವರು ಎಲ್ಲೂ ಕೂಡ ಕೆಲಸ ಮಾಡದೇ ಇರಲಿ ಇವರಿಗೆ ಆದಾಯ ಬರುವುದನ್ನು ನಾವು ಬಿಸ್ನೆಸ್ ಓನರ್ ನೋಡಬಹುದು. ಮತ್ತೆ ಸ್ಪೇರ್ ಟೈಮ್ ಅಂತಂದ್ರೆ ಇವ್ರಿಗೋಸ್ಕರ ಎಂಪ್ಲಾಯಿಗಳು ಒಂದು ಸಿಸ್ಟಮ್ ಇರ್ತದೆ. ಇವ್ರಿಗೋಸ್ಕರ ಅವ್ರು ದುಡಿತಾ ಇರ್ತಾರೆ. ಸೊ ಇವ್ರಿಗೆ ತುಂಬಾ ಟೈಮ್ ಇರ್ತದೆ. ಇವ್ರು ಬೇಕು ಅಂದ್ರೆ ಕಾರ್ಖಾನೆಗೆ ಹೋಗ್ಬೋದು, ಇಲ್ಲ ಹೋಗ್ದೇನೆ ಇರ್ಬೋದು. ಅಥವಾ ಬಿಸ್ನೆಸ್ ಏನ್ ಮಾಡಿರ್ತಾರೆ ಇಲ್ಲ ಹೋಗ್ಬೋದು, ಹೋಗ್ದೇನೆ ಇರ್ಬೋದು. ಬಟ್ ಇವ್ರಿಗೆ ಬೇರೆ ಕಡೆ ಎಲ್ಲಿಗೆ ಬೇಕಾದ್ರೂ ಹೋಗೋದಕ್ಕೂ ಕೂಡ ಇವ್ರಿಗೆ ಟೈಮ್ ಅವಕಾಶ ಇರ್ತದೆ. ಅದೇ ನಾವು ಎಂಪ್ಲಾಯಿ ಕ್ಯಾಟಗರಿ ನೋಡಿದಾಗ ಇಲ್ಲಿ ಟೈಮ್ ಇರೋದಿಲ್ಲ, ಸೆಕ್ಯೂರಿಟಿ ಇರೋದಿಲ್ಲ, ಹಾರ್ಡ್ ವರ್ಕ್ ಇರೋದಿಲ್ಲ. ಬಟ್ ಇಲ್ಲಿ ಎಲ್ಲ ರೀತಿಯೂ ಈಸಿ ವರ್ಕ್ ಇರ್ತದೆ, ಮತ್ತೆ ಸ್ಟೆಬಿಲಿಟಿ ಸ್ಥಿರತೆ ಇರ್ತದೆ, ಮತ್ತೆ ಸ್ಪೇರ್ ಟೈಮ್ ಇವ್ರಿಗೆ ಬೇಕಾದಂತ ಟೈಮ್ ತುಂಬಾ ಇರ್ತದೆ ಇವ್ರಿಗೆ. ನಂತರ ನೋಡೋದಾದ್ರೆ ಇನ್ವೆಸ್ಟರ್ ಅಂತಂದ್ರೆ ಈ ಬಿಸ್ನೆಸ್ ಓನರ್ಗಳಿಗೆ ಬರುತ್ತಿರುವಂತಹ ಆದಾಯವನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡೋಂಥವ್ರೆ ಈ ಬಿಸ್ನೆಸ್ ಓನರ್ಗಳ ಕಡೆ ಇನ್ವೆಸ್ಟರ್ ಆಗಿರ್ತಾರೆ. ಇಲ್ಲಿ ಬಂದಂತ ಆದಾಯನೇ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಇವ್ರನ್ನ ನಾವು ಇನ್ವೆಸ್ಟರ್ ಅಂತ ಕರಿತೇವೆ. ಇವರಿಗೆ ನೋ ಡೆಬಿಟ್ಸ್ ಅಂತಂತಂದ್ರೆ ಇವರೇ ಆದಾಯನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇವ್ರು ಯಾವುದೇ ರೀತಿ ಸಾಲ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇವ್ರ ಹತ್ರ ಹಣ ಯಥೇಚ್ಛವಾಗಿ ಇರ್ತದೆ. ಮತ್ತೆ ಪ್ಲೆಂಟಿ ಆಫ್ ಮನಿ, ಇವ್ರ ಹತ್ರ ತುಂಬಾ ಮನಿ ಇರೋದ್ರಿಂದ ಇವರು ಬೇರೆ ಹತ್ರ ಸಾಲ ಕೇಳೋಂತ ಅವಶ್ಯಕತೆ ಇರಲ್ಲ. ನಂತರ ಫ್ರೀಡಮ್, ಇವರಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ, ಫ್ರೀಡಮ್ ಇರ್ತದೆ. ಯಾಕೆಂದ್ರೆ ಇವ್ರು ಬಂದಂತ ಆದಾಯನ ಬೇರೆ ಕಡೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ನಿಂದ ಅವರು ಅದರಿಂದ ಬರುವಂತ ಲಾಭನ ಪಡೆದುಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ಫ್ರೀಡಮ್ ಆಗಿರ್ತಾರೆ. ಇವರಿಗೆ ಸೆಕ್ಯೂರಿಟಿ ಇರ್ತದೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಎಲ್ಲ ರೀತಿಗೂ ಕೂಡ ಇರ್ತದೆ. ಇದನ್ನ ನೋಡಕ್ ಹೋದಾಗ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೇವೆ. ಬಿ ಮತ್ತೆ ಐ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೇವೆ. ಈ ಬಿ ಮತ್ತೆ ಐ ಬರುವಂತ ಕ್ಯಾಟಗರಿ ಜನ 5% ಜನ ಮಾತ್ರ ಇದ್ದಾರೆ. ಆದ್ರೆ ಈ 2 ಕ್ಯಾಟಗರಿಯ ಜನ 95% ಹಣವನ್ನ ಸಂಪತ್ತನ್ನ ಗಳಿಸುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗೆ ಈ ಕ್ಯಾಟಗರಿನ ನೋಡಿದಾಗ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಮನಿ ವರ್ಕ್ ಫಾರ್ ಯು ಅಂದ್ರೆ ಮನಿ ಇವ್ರಿಗೋಸ್ಕರ ಕೆಲಸ ಮಾಡ್ತದೆ. ಆದ್ರೆ ಇಲ್ಲಿ ನೋಡಿದಾಗ ನಾವು ಮನಿಗೋಸ್ಕರ ಕೆಲಸ ಮಾಡೋದನ್ನ ಗಮನಿಸಬಹುದಾಗಿದೆ. ಈ ಕ್ಯಾಟಗರಿನ ನಾವು ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ ಕ್ಯಾಟಗರಿನ ಆಕ್ಟಿವ್ ಇನ್ಕಮ್ ಅಂತ ಕರಿತೇವೆ. ಮತ್ತೆ ಬಿಸ್ನೆಸ್ ಓನರ್ ಮತ್ತೆ ಇನ್ವೆಸ್ಟರ್ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೇವೆ. ಸ್ನೇಹಿತರೆ, ಈ 4 ಕ್ಯಾಟಗರಿಗಳನ್ನು ನೋಡಿದಾಗ ಹೆಚ್ಚಿಗೆ ಆದಾಯ ಬರುವಂತ ಕ್ಯಾಟಗರಿ ನಾವು ಬಿಸ್ನೆಸ್ ಓನರ್, ಇನ್ವೆಸ್ಟರ್ ನೋಡ್ತೇವೆ. ಈ ಬಿಸ್ನೆಸ್ ಓನರ್ ಮತ್ತೆ ಇನ್ವೆಸ್ಟರ್ ನೋಡ್ಬೇಕಾದ್ರೆ ಇವರು 200 ಕೋಟಿ 300 ಕೋಟಿ ಬಂಡವಾಳ ಹಾಕಿ ಈ ಒಂದು ಬಂಡವಾಳದಿಂದನೇ ಅವರೊಂದು ಸಿಸ್ಟಮ್ ಒಂದು ಕ್ರಿಯೇಟ್ ಮಾಡಿಕೊಂಡು ಹೆಚ್ಚಿನ ಆದಾಯನ ಗಳಿಸ್ತಿರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ಯಾಸಿವ್ ಇನ್ಕಮ್ 95% ವೆಲ್ತ್ ನ 5% ಪೀಪಲ್ ಪಡ್ಕೊಳ್ತಾ ಇದ್ದಾರೆ. 95% ಪೀಪಲ್ 5% ವೆಲ್ತ್ ಅನ್ನ ಆಕ್ಟಿವ್ ಇನ್ಕಮ್ ಆಗಿ ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ ಕ್ಯಾಟಗರಿ ಪಡ್ಕೋತಿರೋದು ನಾವು ಮಿಸ್ಟರ್ ರಾಬರ್ಟ್ ಟಿ ಕಿಯೋಸಾಕಿ ಅವರು ತಿಳಿಸಿ ವಿಂಗಡಣೆ ಮಾಡಿರೋದನ್ನು ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ. ರಾಬರ್ಟ್ ಟಿ ಕಿಯೋಸಾಕಿ ಅವರು ಬಿಸ್ನೆಸ್ ಓನರ್ ಮತ್ತು ಇನ್ವೆಸ್ಟರ್ ಹೆಚ್ಚಿಗೆ ಹಣ ಗಳಿಸ್ತಾರೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಹಣವನ್ನು ಗಳಿಸಬೇಕು, ಆದಾಯ ಗಳಿಸಬೇಕು ಅಂತ ಆಸೆ ನಮ್ಮಲ್ಲಿ ಹುಟ್ಟುತ್ತೆ ಸ್ನೇಹಿತರೆ. ಹಾಗಾದ್ರೆ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಉದ್ಭವಿಸುತ್ತೆ ಸ್ನೇಹಿತರೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅನ್ಲಿಮಿಟೆಡ್ ಇನ್ಕಮ್, ಕ್ವಾಲಿಟಿ ಆಫ್ ಲೈಫ್, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾವು ಕೂಡ ಅಪರಿಮಿತವಾಗಿ ಆದಾಯವನ್ನು ಗಳಿಸಲಿಕ್ಕೆ, ಕ್ವಾಲಿಟಿ ಆಫ್ ಲೈಫ್ ಅನ್ನು ನಾವು ಲೀಡ್ ಮಾಡಲಿಕ್ಕೆ, ಫೈನಾನ್ಷಿಯಲಿ ಸೆಕ್ಯೂರಿಟಿ ಅಂದ್ರೆ ಆರ್ಥಿಕವಾಗಿ ಭದ್ರತೆಯನ್ನು ಹೊಂದಲಿಕ್ಕೆ, ಮತ್ತೆ ಪ್ಯಾಸಿವ್ ಇನ್ಕಮ್ ಅಪರಿಮಿತವಾಗಿ ನಾವು ಆದಾಯವನ್ನು ಗಳಿಸಲಿಕ್ಕೆ ಏನ್ ಮಾಡಬೇಕು, ವಾಟ್ ಟು ಡೂ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತೆ ಸ್ನೇಹಿತರೆ. ಇದು ನೋಡಿದಾಗ ನಾವು ಈ ರೀತಿ ನಾವು ಆದಾಯ ಗಳಿಸಲಿಕ್ಕೆ ಸಾಧ್ಯನಾ, ಇಂಪಾಸಿಬಲ್ ಅನ್ನೋ ಒಂದು ಪ್ರಶ್ನೆ ನಮಗೆ ಉದ್ಭವಿಸುತ್ತೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಾವು ಸಾಧಿಸಬೇಕು, ನಾವು ಗೆಲ್ಲಲೇಬೇಕು, ನಾವು ಆದಾಯ ಹೊಂದಲೇಬೇಕು ಅಂತ ಹೊರಟ್ರೆ ಸ್ನೇಹಿತರೆ ನಾವು ಪ್ರತಿಯೊಂದನ್ನು ಕೂಡ ಪಡಿಲೇಬಹುದು ಸ್ನೇಹಿತರೆ. ಇಂಪಾಸಿಬಲ್ ಅನ್ನೋದನ್ನ IM ತೆಗೆದಾಕಿದ್ರೆ ಪಾಸಿಬಲ್ ಆಗಿ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನಾವು ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಯಾವ ದಾರಿಯಲ್ಲಿ ಹೋಗಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಸ್ನೇಹಿತರೆ. ದ ಆನ್ಸರ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಓನ್ಲಿ. ಅಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂದ ನಾವು ಎಲ್ಲ ರೀತಿಯಾದ ಕಾರ್ ಆಗ್ಬೋದು, ಮನೆ ಆಗ್ಬೋದು, ಹೆಚ್ಚಿನ ಆದಾಯ ಆಗಿರ್ಬೋದು, ಪ್ಯಾಸಿವ್ ಇನ್ಕಮ್ ಆಗಿರ್ಬೋದು, ಅನ್ಲಿಮಿಟೆಡ್ ಇನ್ಕಮ್ ಆಗಿರ್ಬೋದು, ಮತ್ತೆ ಟೈಮ್ ಉಳಿಸಬಹುದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ
ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಚೆನ್ನಾಗಿ ಲೀಡ್ ಮಾಡಲಿಕ್ಕೆ ಅನುಕೂಲವಾಗುವಂಥ ಒಂದೇ ಒಂದು ಏಕೈಕ ಇಂಡಸ್ಟ್ರಿ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ವ್ಯೂಸ್ ಆಫ್ ವರ್ಲ್ಡ್ ನೌನ್ ಪೀಪಲ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ನೆಟ್ವರ್ಕ್ ಬಗ್ಗೆ ವಿಶ್ವದಲ್ಲಿ ಜನರು ಅಭಿಪ್ರಾಯ ವ್ಯಕ್ತಪಡಿಸಿರುವ ವೀಕ್ಷಣೆಗಳನ್ನು ನಾವು ನೋಡೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರು ಭಾರತದ ವಿಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿಗಳಾಗಿದ್ದವರು. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಬಿಸ್ನೆಸ್ ಆಫ್ 21st century which must be joined by every young man and woman globally, otherwise you can never get the best of your youth age. ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ 21ನೇ ಶತಮಾನದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವ್ಯವಹಾರ ಅಥವಾ ಬಿಸ್ನೆಸ್ ಆಗಿದೆ. ಇದಕ್ಕೆ ಪ್ರತಿಯೊಬ್ಬ ಯುವಕರು ಮತ್ತು ಯುವತಿಯರು ಪ್ರಪಂಚದಾದ್ಯಂತ ಸೇರಲೇಬೇಕು. ಇಲ್ಲವಾದರೆ ನಿಮ್ಮ ಯೌವನದ ವಯಸ್ಸಿನಲ್ಲಿ ನೀವು ಎಂದಿಗೂ ಅತ್ಯುತ್ತಮವಾದ ವ್ಯವಹಾರವನ್ನು ಪಡೆಯಲಾರಿರಿ ಎಂದು APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ರಾಬರ್ಟ್ T. ಕಿಯೋಸಕಿ ಇವರು ಅಮೆರಿಕ ದೇಶದ ಬಿಸ್ನೆಸ್ ಮ್ಯಾನ್ ಮತ್ತು ಆತರಾಗಿದ್ದಾರೆ. ದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಫರ್ಸ್ ಎ ರೆಡಿಮೇಡ್ ಬಿಸ್ನೆಸ್ ಸಿಸ್ಟಮ್ ಟು ಎನಿವನ್ ವಾಂಟಿಂಗ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಫೈನಾನ್ಷಿಯಲ್ ಫ್ಯೂಚರ್. ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಉದ್ಯಮವು ಪ್ರತಿಯೊಬ್ಬರಿಗೂ ವ್ಯಾಪಾರ ಅಥವಾ ಬಿಸ್ನೆಸ್ ವ್ಯವಸ್ಥೆ ನೀಡುತ್ತದೆ. ಅವರಿಗೆ ಬೇಕಾಗಿರುವ ಭವಿಷ್ಯತ್ತಿನ ಹಣಕಾಸಿನ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಸಾಧ್ಯ ಎಂದು ಹೇಳಿದ್ದಾರೆ. ವಾರೆನ್ ಬಫೆಟ್ ಇವರು ಬಿಲಿನಿಯರ್ ಹೂಡಿಕೆದಾರರು ಮತ್ತು ವಿಶ್ವದ ಅತ್ಯಂತ ಶ್ರೀಮಂತರು. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಎವರ್ ಮೇಡ್. ವಾರೆನ್ ಓನ್ಸ್ 51 ಬಿಸ್ನೆಸ್ ಟುಡೇ, 3 ಆಫ್ ವಿಚ್ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್. ಅಂದರೆ ವಾರೆನ್ ಬಫೆಟ್ ರವರು ಮಾಡಿದ ಅತ್ಯುತ್ತಮ ಹೂಡಿಕೆಯಲ್ಲಿ ಇಂದು 51 ವ್ಯಾಪಾರ ಬಿಸ್ನೆಸ್ಗಳನ್ನು ಹೊಂದಿದ್ದು ಅವುಗಳಲ್ಲಿ 3 ನೇರ ಮಾರಾಟ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಇವೆ ಎಂದು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಗ್ಲೋಬಲಿ ರಿನೌಡ್ ಪ್ರಾಪರ್ಟಿ ಮೊಘಲ್ ಅಂಡ್ ಎ ಮಲ್ಟಿ ಬಿಲಿನಿಯರ್. ಜಾಗತಿಕವಾಗಿ ಪ್ರಖ್ಯಾತ ಆಸ್ತಿ ಮೊಘಲ್ ಮತ್ತು ಮಲ್ಟಿ ಬಿಲಿನಿಯರ್ ಆದ ಇವರು ಪರ್ಚೇಸ್ಡ್ ಒನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ನೇಮ್ಡ್ ಆಸ್ ಟ್ರಂಪ್ ನೆಟ್ವರ್ಕ್. ಅಂದರೆ ಇವರು ಟ್ರಂಪ್ ನೆಟ್ವರ್ಕ್ ಎಂಬ ಹೆಸರಿನ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯನ್ನು ಖರೀದಿಸಿದ್ದಾರೆ. ಬಿಲ್ ಕ್ಲಿಂಟನ್ ಅಮೆರಿಕದ ಮಾಜಿ ಅಧ್ಯಕ್ಷರು. ಯುವರ್ ಇಂಡಸ್ಟ್ರಿ ಪ್ರಮೋಟ್ ಕೋರ್ ವ್ಯಾಲ್ಯೂಸ್ ಆಲ್ ಅರೌಂಡ್ ದ ಗ್ಲೋಬ್ and gives people the chance to make the most of their lives, and to me that is the heart of the American dreams. ನೆಟ್ವರ್ಕ್ ಉದ್ಯಮವು ಪ್ರಪಂಚದಾದ್ಯಂತ ಮೂಲ ಮೌಲ್ಯಗಳನ್ನು ಉತ್ತೇಜಿಸುತ್ತದೆ ಮತ್ತು ಜನರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಅವಕಾಶ ನೀಡುತ್ತದೆ ಮತ್ತು ಇದು ಅಮೆರಿಕದ ಹೃದಯದ ಕನಸಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಲ್ ಗೇಟ್ಸ್ ಇವರು ಮೈಕ್ರೋಸಾಫ್ಟ್ ಸ್ಥಾಪಕ ಮತ್ತು ಮುಖ್ಯಸ್ಥರು. ಇಫ್ ಐ ವುಡ್ ಬಿ ಗಿವೆನ್ ಎ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್ ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾನು ಮತ್ತೊಮ್ಮೆ ಪ್ರಾರಂಭಿಸಲು ಅವಕಾಶ ನೀಡಿದರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಆಯ್ಕೆ ಮಾಡುತ್ತೇನೆ ಎಂದು ಬಿಲ್ ಗೇಟ್ಸ್ ಹೇಳಿದ್ದಾರೆ. ಅಂದರೆ ಅವರು ಇರುವಂಥ ಒಂದು ಪೊಸಿಷನ್ ಇಂದ ಮತ್ತೆ ಒಂದು ಉದ್ಯಮವನ್ನು ಬೆಳೆಸಬೇಕು, ಪ್ರಾರಂಭಿಸಬೇಕು ಅಂದರೆ ಅವ್ರು ಚಾಯ್ಸ್ ಮಾಡಬೇಕು ಅನ್ನೋದಾದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೇ ಚಾಯ್ಸ್ ಮಾಡುತ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಹಲವಾರು ಪ್ರಪಂಚದಾದ್ಯಂತ ನೆಟ್ವರ್ಕ್ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಸ್ನೇಹಿತರೆ, ಇದರಿಂದನೇ ಗೊತ್ತಾಗುತ್ತೆ ನೆಟ್ವರ್ಕ್ ಅಲ್ಲಿ ಎಷ್ಟು ಉಪಯೋಗ ಇದೆ, ಯಾವ ರೀತಿ ಶೀಘ್ರವಾಗಿ ಬೆಳಿಬಹುದು, ಯಾವ ರೀತಿ ನಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸ್ಕೋಬಹುದು ಅನ್ನುವುದನ್ನ ನಾವು ಈ ಒಂದು ಅಭಿಪ್ರಾಯಗಳನ್ನು ತಿಳಿಯೋದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಎರಡನೆಯದಾಗಿ ಕಂಪನಿಯ ಬ್ಯಾಕ್ಗ್ರೌಂಡ್. ಸ್ನೇಹಿತರೆ, ಈ ಕಂಪನಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿಸ್ಲಿಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ. ಕಾರಣ ಈ ಒಂದು ಕಂಪನಿ ಶಾರ್ಟ್ ಪೀರಿಯಡ್ ನಲ್ಲೇ ಒಳ್ಳೆ ಆದಾಯವನ್ನು ಮಾಡಿ ರೆಕಾರ್ಡ್ ಮಾಡಿರುವಂತ ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಒಂದು ರೆವಲ್ಯೂಷನ್ ಮಾಡೋಕೆ ಹೊರಟಿರುವಂತ ಒಂದು ಕಂಪನಿ ಸ್ನೇಹಿತರೆ. ಈ ಕಂಪನಿಯಲ್ಲಿ ನಂಬಿ ಬಂದಂತವರ ಕನಸನ್ನು ಈಡೇರಿಸಲು ತುಂಬಾ ಸಹಕಾರಿಯಾಗಿದೆ ಸ್ನೇಹಿತರೆ. ಈಗಾಗಲೇ ತುಂಬಾ ಜನರು ಈ ಒಂದು ಕಂಪನಿಗೆ ಬಂದು ಶಾರ್ಟ್ ಪೀರಿಯಡ್ ನಲ್ಲಿ ಕಾರ್ಗಳನ್ನು ಅಚೀವ್ ಮಾಡಿರುವಂತದ್ದು, ಒಂದು ಹೌಸ್ ಫಂಡ್ಗೂ ಕೂಡ ಒಂದು ಅಚೀವ್ಮೆಂಟ್ ಆಗಿರುವಂತದ್ದು ನಾವು ನೋಡಬಹುದು ಸ್ನೇಹಿತರೆ. ಹಾಗಾಗಿ ಈ ಒಂದು ಕಂಪನಿಯ ಬಗ್ಗೆ ನನಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಸ್ನೇಹಿತರೆ ಹೇಳಲಿಕ್ಕೆ. ಈ ಕಂಪನಿ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿದುಕೊಳ್ಳಲು ನಿಮಗೂ ಸಂತೋಷ ಆಗುತ್ತಿದೆ ಅಂತ ನಾನು ಭಾವಿಸುತ್ತಿದ್ದೇನೆ ಸ್ನೇಹಿತರೆ. ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನೇರ ಮಾರಾಟ ಕಂಪನಿ. ಹಾರ್ಟ್ಲಿ ವೆಲ್ಕಮ್ ಟು ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದು ಇಂಡಿಯನ್ ಕಂಪನಿ ಅಥವಾ ಸ್ವದೇಶಿ ಕಂಪನಿಯಾಗಿದೆ. ವಿನ್ಫಿನಿತ್
ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್. ಕಂಪನಿಯ ಹೆಸರೇ ಸೂಚಿಸುವ ಹಾಗೆ ವಿನ್ಫಿನಿತ್. ವಿನ್ಫಿನಿತ್ ಮೊದಲನೇ ಅಕ್ಷರ ಡಬ್ಲ್ಯೂ ಅನ್ನು ನಾವು ವೆಲ್ತ್ ಎಂದು ಕರೀತೇವೆ, ಕೊನೆಯ ಅಕ್ಷರ ಎಚ್ ಅನ್ನು ನಾವು ಹೆಲ್ತ್ ಎಂದು ಕರೀತೇವೆ, ಮಧ್ಯದ ಅಕ್ಷರವನ್ನು ಇನ್ಫಿನಿಟ್ ಅಂದ್ರೆ ಅಪರಿಮಿತ. ಅಂದ್ರೆ ಸಂಪತ್ತು ಮತ್ತು ಆರೋಗ್ಯ ಅಪರಿಮಿತವಾಗಿ ಪ್ರತಿಯೊಬ್ಬರಿಗೂ ಸಿಗಲಿ ಎಂದು ಹೇಳಿ ಈ ಕಂಪನಿ ಹೆಸರನ್ನು ನಾವು ವಿನ್ಫಿನಿತ್ ಎಂದು ನಮ್ಮ ಕಂಪನಿಯು ಇಡಲಾಗಿದೆ. ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನು ನೋಡುವುದಾದರೆ ಮಿಸ್ಟರ್ ಜೆ ಮಂಜುನಾಥ್ ಮ್ಯಾನೇಜಿಂಗ್ ಡೈರೆಕ್ಟರ್, ಮಿಸ್ಟರ್ ಮಹೇಶ್ ದೇಗ್ಲಾ ಡೈರೆಕ್ಟರ್ ಅಂಡ್ ಮಿಸ್ಟರ್ ವರಹಾಲ ರೆಡ್ಡಿ ಡೈರೆಕ್ಟರ್ ಇನ್ ದಿಸ್ ಕಂಪನಿ. They were working in products based company for almost 2 decades and at present started with one firm called as Winfinite. ಜೆ ಮಂಜುನಾಥ್ ರವರು ವ್ಯವಸ್ಥಾಪಕ ನಿರ್ದೇಶಕರಾಗಿ, ಮಹೇಶ್ ದೇಗಲರವರು ನಿರ್ದೇಶಕರಾಗಿ ಮತ್ತು ವರಹಾಲ ರೆಡ್ಡಿ ರವರು ನಿರ್ದೇಶಕರಾಗಿ ಈ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇವರುಗಳು ಸುಮಾರು 2 ದಶಕಗಳಿಂದ ಉತ್ಪನ್ನ ಆಧಾರಿತ ಕಂಪನಿಯಲ್ಲಿ ಕೆಲಸ ಮಾಡಿ ಅನುಭವವನ್ನು ಪಡೆದುಕೊಂಡಿದ್ದಾರೆ ಮತ್ತು ಇವರು ಪ್ರಸ್ತುತ ಒಂದು ಸ್ವಂತ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅದರ ಹೆಸರು ವಿನ್ಫಿನಿತ್ ಎಂದು ಕರೆಯಲಾಗಿದೆ. ವಿನ್ಫಿನಿತ್ ಇಸ್ ಆನ್ ಎಮರ್ಜಿಂಗ್ ಕಂಪನಿ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಹ್ಯಾವಿಂಗ್ ದ ವಿಷನ್ ಇನ್ ಎಸ್ಟಾಬ್ಲಿಷಿಂಗ್ ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್ ಥ್ರೂ ಇಟ್ಸ್ ಯುನಿಕ್ ಪ್ಲಾನ್ ಅಂಡ್ ಪ್ರಾಡಕ್ಟ್ಸ್. ವಿನ್ಫಿನಿತ್ ನೇರ ಮಾರಾಟ ಕೈಗಾರಿಕೆ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಉದಯೋನ್ಮುಖ ಕಂಪನಿಯಾಗಿದ್ದು ತನ್ನ ವಿಶಿಷ್ಟ ಯೋಜನೆ ಮತ್ತು ಉತ್ಪನ್ನಗಳ ಮೂಲಕ ಅಪರಿಮಿತ ಸಂಪತ್ತು ಮತ್ತು ಆರೋಗ್ಯವನ್ನು ನೀಡುವ ದೃಷ್ಟಿ ಅಥವಾ ವಿಷನ್ ಅನ್ನು ಹೊಂದಿದೆ. ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಡಿಟರ್ಮೈನ್ಡ್ ಟು ಪ್ರೊವೈಡ್ ಡ್ರೀಮ್ ಲೈಫ್ ಆಫ್ ಎವ್ರಿ ಯೂತ್ ಆಫ್ ದ ನೇಷನ್ ಅಂಡ್ ಆಲ್ಸೋ ಎಂಪವರ್ ವುಮೆನ್ ಆಫ್ ದ ಕಂಟ್ರಿ ಫೈನಾನ್ಷಿಯಲಿ ಅಂಡ್ ಸ್ಪ್ರೆಡ್ ಹೆಲ್ತ್ ಅಮಾಂಗ್ಸ್ಟ್ ಎವ್ರಿವನ್. ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ರಾಷ್ಟ್ರದ ಪ್ರತಿಯೊಬ್ಬ ಯುವಕರ ಕನಸಿನ ಜೀವನವನ್ನು ಒದಗಿಸಲು ಮತ್ತು ದೇಶದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಮತ್ತು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಹರಡಲು ತುಂಬಾ ದೊಡ್ಡದಾದ ನಿರ್ಧಾರ ಅಥವಾ ನಿರ್ಣಯವನ್ನು ಹೊಂದಿರುವ ಕಂಪನಿಯಾಗಿದೆ. ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ವಿಷನ್ ಮತ್ತೆ ಮಿಷನ್ ಅನ್ನು ನೋಡೋಣ ಸ್ನೇಹಿತರೆ. ವಿಷನ್ ಟು ಬ್ರಿಂಗ್ ಹೆಲ್ತ್ ಅಂಡ್ ವೆಲ್ತ್ ಟು ಎವ್ರಿ ಹೋಮ್ ಅಕ್ರಾಸ್ ದ ವರ್ಲ್ಡ್ ವಿತ್ ವಿನ್ಫಿನಿತ್. ಅಂದ್ರೆ ವಿನ್ಫಿನಿತ್ನೊಂದಿಗೆ ವಿಶ್ವಾದ್ಯಂತ ಪ್ರತಿ ಮನೆಗೆ ಆರೋಗ್ಯ ಮತ್ತು ಸಂಪತ್ತನ್ನು ತರುವುದು ಈ ಕಂಪನಿಯ ವಿಷನ್ ಅಥವಾ ದೃಷ್ಟಿಯಾಗಿದೆ ಸ್ನೇಹಿತರೆ. ಮಿಷನ್ ಟು ಡೂ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ವಿತೌಟ್ ಡೈವರ್ಟಿಂಗ್ ಆನ್ ಟು ಸೆಟ್ ಎ ಬೆಂಚ್ ಮಾರ್ಕ್ ಇನ್ ದ ಇಂಡಸ್ಟ್ರಿ. ಅಂದ್ರೆ ನೇರ ಮಾರಾಟ ವ್ಯವಹಾರವನ್ನು ಮಾಡುವುದು ಮತ್ತು ಕೈಗಾರಿಕೆಯಲ್ಲಿ ಬೆಂಚ್ ಮಾರ್ಕ್ ಅನ್ನು ಅಥವಾ ಮಾನದಂಡವನ್ನು ನಿಗದಿ ಮಾಡುವುದು ಈ ಕಂಪನಿಯ ಮಿಷನ್ ಅಥವಾ ಗುರಿಯಾಗಿದೆ ಸ್ನೇಹಿತರೆ. ದಿನಾಂಕ 15/4/2020 ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಲ್ಲಿ ಈ ಒಂದು ಕಂಪನಿಯು ನೋಂದಾಯಿಸಿಕೊಂಡಿರುವುದನ್ನು ಗಮನಿಸಬಹುದಾಗಿದೆ ಸ್ನೇಹಿತರೆ. ಈ ಒಂದು ಸಂದರ್ಭ ಹೇಗಿದೆ ಅಂತ ಹೇಳಿದರೆ ಭಾರತ ಮತ್ತು ಪ್ರಪಂಚದಲ್ಲೆಲ್ಲ ಕೊರೋನಾ ವೈರಸ್ನಿಂದ ಜನರು ಭಯಭೀತರಾಗಿ ಕಂಪನಿಗಳು ಲಾಕ್ಡೌನ್ ಅನ್ನು ಮಾಡಿದುದರಿಂದ ಉದ್ಯೋಗವನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಿದ್ದಂಥ ಸಂದರ್ಭ ಸ್ನೇಹಿತರೆ. ಈ ಒಂದು ಸಂದರ್ಭದಲ್ಲಿ ಜನರು ಕಂಗಾಲಾಗಿದ್ದಂಥ ಜನರುಗಳಿಗೆ ಆಶಾಕಿರಣವಾಗಿ ಜನರಿಗೆ ಆರೋಗ್ಯ ಮತ್ತು ಉದ್ಯೋಗವನ್ನು ಕಲ್ಪಿಸುವ ಉದ್ದೇಶದಿಂದ ಜನ್ಮ ತಳೆದಂಥ ಕಂಪನಿ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಈ ಒಂದು ಕಂಪನಿಯು ತನ್ನ ಹಲವಾರು ಕಾನೂನುಬದ್ಧ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ದಿನಾಂಕ 12/6/2020 ಬೆಂಗಳೂರಿನ ಚಂದ್ರ ಲೇಔಟಿನಲ್ಲಿ ತನ್ನ ಮುಖ್ಯ ಕಚೇರಿಯನ್ನು ತೆರೆಯುತ್ತದೆ ಸ್ನೇಹಿತರೆ. ಈ ಒಂದು ಕಂಪನಿಯು ಶಾರ್ಟ್ ಪೀರಿಯಡ್ನಲ್ಲಿಯೇ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ 350ಕ್ಕಿಂತ ಹೆಚ್ಚು WDC ಆಫೀಸ್ಗಳನ್ನು ಸ್ಥಾಪಿಸಿ ಇದು ಎಲ್ಲ ಜನರ ಆಸೆಗಳನ್ನು ಈಡೇರಿಸುವ ಒಂದು ಉದ್ದೇಶದಿಂದ ಜನರಿಗೆ ಉದ್ಯೋಗಾವಕಾಶ ನೀಡಿ ಆರೋಗ್ಯವನ್ನು ನೀಡುತ್ತಾ ಮುಂದುವರಿಯುವುದನ್ನು ನೋಡಬಹುದು ಸ್ನೇಹಿತರೆ. ಈ ಒಂದು ಕಂಪನಿಯು ಶೀಘ್ರವಾಗಿ ಬೆಳಿಲಿಕ್ಕೆ ಮತ್ತು ಯಶಸ್ವಿಯಾಗಿ ಸಕ್ಸಸ್ ಅನ್ನು ಹೊಂದಲಿಕ್ಕೆ ಕಾರಣವಾಗಿದ್ದಂಥದ್ದು ಮೇನ್ ಆಗಿ 5 ಪಿಲ್ಲರ್ಗಳು ಸ್ನೇಹಿತರೆ. ಮೊದಲನೇದಾಗಿ ಕಂಪನಿಯ ಮ್ಯಾನೇಜ್ಮೆಂಟ್, ಮತ್ತು ಎರಡನೇದಾಗಿ ಪ್ಲಾನ್, ಮೂರನೇದಾಗಿ ಪ್ರಾಡಕ್ಟ್ಸ್, ನಾಲ್ಕನೇದಾಗಿ ಎಜುಕೇಶನ್, ಐದನೇದಾಗಿ ಲೀಡರ್ಶಿಪ್ ಸ್ನೇಹಿತರೆ. 5 ಪಿಲ್ಲರ್ಸ್ ಆಫ್ ವಿನ್ಫಿನಿತ್ ಸ್ನೇಹಿತರೆ. ಯಾವುದೇ ಒಂದು ಕಂಪನಿ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ 5 ಕೋಟಿಗಳ ವಹಿವಾಟನ್ನು ಮಾಡಬೇಕಾದ್ರೆ ಕನಿಷ್ಠ 3 ರಿಂದ 5 ವರ್ಷಗಳ ಕಾಲಾವಕಾಶಗಳನ್ನು ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ. ಆದರೆ ವಿನ್ಫಿನಿತ್ ಪ್ರಾರಂಭವಾದ 3 ತಿಂಗಳುಗಳಲ್ಲಿ ಸುಮಾರು 19 ರಿಂದ 20 ಕೋಟಿ ವಹಿವಾಟುಗಳನ್ನು ಮಾಡಿ ಭಾರತದಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿಯೇ ಒಂದು ದಾಖಲೆಯನ್ನು ನಿರ್ಮಿಸಿದೆ ಸ್ನೇಹಿತರೆ. ಕಾರಣ ಈ ಒಂದು ಕಂಪನಿಯು ದಾಖಲೆಯನ್ನು ನಿರ್ಮಿಸಲು
ಈ ಕಂಪನಿಯಲ್ಲಿರುವಂತಹ 5 ಪಿಲ್ಲರ್ಗಳೇ ಮುಖ್ಯ ಕಾರಣ ಸ್ನೇಹಿತರೆ. ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿರಬಹುದು, ಕಂಪನಿಯ ಪ್ಲಾನ್ ಆಗಿರ್ಬೋದು, ಕಂಪನಿಯ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಂಪನಿಯ ಎಜುಕೇಶನ್ ಆಗಿರ್ಬೋದು, ಕಂಪನಿಯ ಲೀಡರ್ಶಿಪ್ ಆಗಿರಬಹುದು. ಈ 5 ಪಿಲ್ಲರ್ಗಳೇ ಮುಖ್ಯ ಕಾರಣ ಸ್ನೇಹಿತರೆ ಈ ಒಂದು ಕಂಪನಿಯು ಅದ್ಭುತವಾಗಿ ಒಂದು ದಾಖಲೆಯನ್ನು ಮಾಡಲಿಕ್ಕೆ. ಸ್ನೇಹಿತರೆ, ಕಂಪನಿ ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ಬಿಲೀವ್ಸ್ ದ ಸ್ಟ್ರೆಂತ್ ಆಫ್ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಇನ್ ದ ವರ್ಲ್ಡ್. ಅವರ್ ಮೋಟೋ ಇಸ್ ಟು ಎಂಪವರ್ ಪೀಪಲ್ ಟು ರೀಚ್ ದರ್ ಡ್ರೀಮ್ಸ್ ಅಂಡ್ ಗೋಲ್ಸ್ ವಿತ್ ವಿನ್ಫಿನಿತ್ ಬಿಸ್ನೆಸ್ ಆಪರ್ಚುನಿಟಿ. ಅಂದ್ರೆ ವಿನ್ಫಿನಿತ್ ಮ್ಯಾನೇಜ್ಮೆಂಟ್ ಪ್ರಪಂಚದಲ್ಲಿ ಇರುವ ನೇರ ಮಾರಾಟ ವ್ಯವಹಾರದ ಶಕ್ತಿಯನ್ನು ನಂಬುತ್ತದೆ. ವಿನ್ಫಿನಿತ್ ಬಿಸ್ನೆಸ್ ಅವಕಾಶದೊಂದಿಗೆ ತಮ್ಮ ಕನಸುಗಳನ್ನು ಮತ್ತು ಗುರಿಗಳನ್ನು ತಲುಪಲು ಜನರನ್ನು ಸಶಕ್ತರನ್ನಾಗಿ ಮಾಡುವುದು ನಮ್ಮ ಧ್ಯೇಯ ಅಥವಾ ಮೋಟೋ ಆಗಿದೆ ಎಂದು ಹೇಳುತ್ತದೆ ಸ್ನೇಹಿತರೆ. ಪ್ಲಾನ್ ವಿನ್ಫಿನಿತ್ ಪ್ಲಾನ್ ಇಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಎವ್ರಿವನ್ ಕ್ಯಾನ್ ಅಚೀವ್ ದೇರ್ ಡ್ರೀಮ್ ಅಂಡ್ ಬಿಕಮ್ financially independent. This plan is 100% supportive plan. If you support your team, then only you will achieve your goal. ವಿನ್ಫಿನಿತ್ ಯೋಜನೆಯನ್ನು ಪ್ರತಿಯೊಬ್ಬರು ತಮ್ಮ ಕನಸನ್ನು ಸಾಧಿಸಲು ಮತ್ತು ಆರ್ಥಿಕವಾಗಿ ಸ್ವತಂತ್ರವಾಗುವ ರೀತಿಯಲ್ಲಿ ಡಿಸೈನ್ ಅನ್ನು ಮಾಡಲಾಗಿದೆ ಅಥವಾ ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆ 100% ಬೆಂಬಲ ನೀಡುವ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಕಾರ ನಿಮ್ಮ ತಂಡವನ್ನು ಬೆಂಬಲಿಸಿದರೆ ಅಥವಾ ಬೆಳೆಸಿದರೆ ಮಾತ್ರ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯ ಸ್ನೇಹಿತರೆ. ಪ್ರಾಡಕ್ಟ್ಸ್ ಗ್ಲೋಬಲಿ ಅಕ್ಸೆಪ್ಟೆಡ್ ಅಂಡ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಫ್ ಡಿಫರೆಂಟ್ ರೇಂಜಸ್. ಐರ್ವಿನ್, ವಿನ್ಫಿನಿತ್ ಹೆಲ್ತ್ ಕೇರ್, ಓ ಬೇಬಿ ಕೇರ್, ಪರ್ಸನಲ್ ಕೇರ್, ಓರಲ್ ಕೇರ್, ಕಿಸನ್ ಗ್ರೋ, ಹೋಮ್ ವಿನ್ ಅಂಡ್ ಅದರ್ ಬಿಸ್ನೆಸ್ ಟೂಲ್ಸ್. ಜಾಗತಿಕವಾಗಿ ಸ್ವೀಕೃತವಾದ ಮತ್ತು ವಿವಿಧ ಶ್ರೇಣಿಗಳ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳು ಸ್ನೇಹಿತರೆ. ಐರ್ವಿನ್ ನಲ್ಲಿ ನಾವು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ನಾವು ನೋಡಬಹುದಾಗಿದೆ. ವಿನ್ಫಿನಿತ್ ಹೆಲ್ತ್ ಕೇರ್ ಇಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪೂರಕ ಆಹಾರಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಓ ಬೇಬಿ ಕೇರ್ ಮಕ್ಕಳಿಗೆ ಬೇಕಾದಂತಹ ಬೇಬಿ ಸೋಪ್, ಬೇಬಿ ಲೋಷನ್ ಇಲ್ಲಿ ಸಿಗುತ್ತದೆ ಸ್ನೇಹಿತರೆ. ಪರ್ಸನಲ್ ಕೇರ್ ನಮಗೆ ದಿನನಿತ್ಯ ಬೇಕಾಗುವಂತಹ ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಮತ್ತೆ ಕ್ರೀಮ್ಗಳಾಗಿರ್ಬೋದು, ಇವು ಪರ್ಸನಲ್ ಕೇರ್ ಅಲ್ಲಿ ಸಿಗುವಂತದ್ದು ಸ್ನೇಹಿತರೆ. ಓರಲ್ ಕೇರ್ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಟೂತ್ ಪೇಸ್ಟ್ ಆಗಿರ್ಬೋದು ಅಥವಾ ಟೂತ್ ಬ್ರಷ್ ಆಗಿರ್ಬೋದು, ಇಲ್ಲಿ ಓರಲ್ ಕೇರ್ ಅಲ್ಲಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ಕಿಸಾನ್ ಗ್ರೋ ವ್ಯವಸಾಯವನ್ನು ಮಾಡಲು ಮತ್ತು ಸಾವಯವ ಕೃಷಿಯನ್ನು ಮಾಡಲು ಬೇಕಾಗಿರುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳು ಕೂಡ ನಮ್ಮ ಇಲ್ಲಿ ಸಿಗುತ್ತದೆ ಸ್ನೇಹಿತರೆ. ಹೋಮ್ ವಿನ್ ಮನೆಯಲ್ಲಿ ಬಳಕೆ ಮಾಡುವಂತಹ, ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ, ಬಟ್ಟೆಯನ್ನು ಕ್ಲೀನ್ ಮಾಡಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳು ಕೂಡ ಇಲ್ಲಿ ಹೋಮ್ ವಿನ್ ನಮಗೆ ಸಿಗುತ್ತದೆ ಸ್ನೇಹಿತರೆ. ಮತ್ತು ಇತರ ಪರಿಕರಗಳು ಅಂದ್ರೆ ವಿನ್ಫಿನಿತ್ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಕ್ಯಾಟ್ಲಾಗ್ ಆಗಿರ್ಬೋದು, ಕಿಟ್ ಆಗಿರ್ಬೋದು, ಮತ್ತೆ ಯೂನಿಫಾರ್ಮ್ ಆಗಿರ್ಬೋದು, ಇಲ್ಲಿ ಪರಿಕರಗಳಾಗಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ಎಜುಕೇಶನ್ ಆಸ್ ಎ ಗ್ರೇಟ್ ಇಂಪ್ಯಾಕ್ಟ್ on the development of independent distributor in direct selling field. We have 2 decades of experience to give better education. We believe that education give main support to build strong business and leadership. ನೇರ ಮಾರಾಟ ಕ್ಷೇತ್ರದಲ್ಲಿ ಸ್ವತಂತ್ರ ವಿತರಕರ ಅಥವಾ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಮೇಲೆ ಶಿಕ್ಷಣವು ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಉತ್ತಮ ಶಿಕ್ಷಣ ನೀಡಲು ನಮಗೆ 2 ದಶಕದ ಅನುಭವವಿದೆ. ಆದ್ದರಿಂದ ಉತ್ತಮ ಶಿಕ್ಷಣ ನೀಡುವುದರಿಂದ ಈ ಶಿಕ್ಷಣವು ಮುಖ್ಯವಾಗಿ ಉತ್ತಮ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡಲು ಮತ್ತು ನಾಯಕತ್ವ ಅಥವಾ ಲೀಡರ್ಶಿಪ್ ಅನ್ನು ಹೊಂದಲು ಸಹಾಯವಾಗುತ್ತದೆ ಎಂದು ನಾವು ನಂಬುತ್ತೇವೆ ಎಂದು ಹೇಳುತ್ತದೆ ಸ್ನೇಹಿತರೆ. ಲೀಡರ್ಶಿಪ್ ಇಸ್ ದ ಮೇನ್ ಪಾತ್ ಟು ಬಿಲ್ಡ್ ಬಿಗ್ ಬಿಸ್ನೆಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ವಿನ್ಫಿನಿತ್ ವಿಲ್ ಪ್ರೊವೈಡ್ ಸ್ಪೆಷಲ್ ಸಪೋರ್ಟ್ ಟು ದ ಲೀಡರ್ಶಿಪ್ ಟು ಬಿಲ್ಡ್ ನ್ಯೂ ಲೀಡರ್ಸ್ ಇನ್ ದ ಟೀಮ್. ನೇರ ಮಾರಾಟ ಉದ್ಯಮದಲ್ಲಿ ನಾಯಕತ್ವವು ದೊಡ್ಡ ಉದ್ಯಮವನ್ನು ಕಟ್ಟಲು ಪ್ರಮುಖ ಮಾರ್ಗವಾಗಿದೆ. ವಿನ್ಫಿನಿತ್ ಕಂಪನಿಯು ಲೀಡರ್ಗಳಿಗೆ ಅವರ ತಂಡದಲ್ಲಿ ಹೊಸದಾಗಿ ಲೀಡರ್ಗಳನ್ನಾಗಿ ಮಾಡಲು ಅವರಿಗೆ ವಿಶೇಷ ಬೆಂಬಲವನ್ನು ಸಹ ನೀಡುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ 5 ರೀತಿಯ ಪಿಲ್ಲರ್ಗಳನ್ನು ಅಳವಡಿಸಿಕೊಂಡಿರುವುದೇ ಈ ಕಂಪನಿಯು ಶೀಘ್ರವಾಗಿ ಬೆಳಿಲಿಕ್ಕೆ ಮತ್ತೆ ಇಲ್ಲಿ ನಂಬಿ ಬಂದಂತಹ ಡಿಸ್ಟ್ರಿಬ್ಯೂಟರ್ಗಳಿಗೆ ಅವರ ಕನಸಿನ ಜೀವನವನ್ನು ರೂಪಿಸಿಕೊಳ್ಳಲು ತುಂಬಾ ಸಹಾಯಕವಾಗಿದೆ ಸ್ನೇಹಿತರೆ. ವಿನ್ಫಿನಿತ್ ಕಂಪನಿಯು ಕಾನೂನುಬದ್ಧವಾಗಿ ನೋಂದಣಿಯನ್ನು ಮಾಡಿಕೊಂಡು ಇದು ಹಲವಾರು ಲೀಗಲ್ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಅದರಲ್ಲಿ ಕಂಪನಿ ಮಾಸ್ಟರ್ ಡಾಟಾ ಆಗಿರಬಹುದು, ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಇನ್ಕಾರ್ಪೊರೇಟ್ ಅಫೇರ್ಸ್ ನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಹೊಂದಿರುವಂತಹ ಸರ್ಟಿಫಿಕೇಟ್ ಆಗಿರಬಹುದು, ಲೈಸೆನ್ಸ್ ಅಂಡರ್ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ
ಲೈಸೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, MSME ಸರ್ಟಿಫಿಕೇಟ್ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ನಲ್ಲಿ ಪಡೆದುಕೊಂಡಿರುವಂತಹ ಸರ್ಟಿಫಿಕೇಟ್ ಆಗಿರ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, KVQA ISO ಸರ್ಟಿಫಿಕೇಟ್ ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ISO ಸರ್ಟಿಫಿಕೇಟ್ ಪಡೆದುಕೊಂಡಿರುವುದನ್ನು ನೋಡಬಹುದು. ಈ ರೀತಿಯಾಗಿ ಇನ್ನೂ ಹಲವಾರು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಕಾನೂನುಬದ್ಧವಾಗಿ ಸಂಸ್ಥೆ ತನ್ನ ವ್ಯವಹಾರ ವಹಿವಾಟುಗಳನ್ನು ನಡೆಸುತ್ತಿರುವುದನ್ನು ಗಮನಿಸಬಹುದಾಗಿದೆ ಸ್ನೇಹಿತರೆ.